ಅಥ ವರಸಿದ್ಧಿ ವಿನಾಯಕ ವೃತ್ತ ಕಥಾ ಸಂಗ್ರಹ. ನೈಮಿಷಾರಣ್ಯವಾಸಿಗಳಾದ ಋಷಿಗಳು ಒಟ್ಟಾಗಿ ಒಂದು ಕಡೆ ಸಭೆ ಸೇರಿ ಪುರಾಣಿಕನಾದ ಸೂತ ಮಹಾಮನಿಯನ್ನು ಕುರಿತು ಹೀಗೆ ಹೇಳಿದರು. ಎಲೈ ಸೂತ ಮಹರ್ಷಿಯೇ, ಲೋಕದಲ್ಲಿ ಸಂಸಾರಿಗಳಾದ ಜನಗಳಿಗೆ ವ್ಯವಹಾರ ಕ್ರಮದಲ್ಲಿ ಬರತಕ್ಕ ಕಷ್ಟಗಳನ್ನು, ಕೆಲಸ ಕಾರ್ಯಗಳನ್ನು ಸಾಧಿಸುವಾಗ ಉಂಟಾಗುವ ತೊಂದರೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು? ಅಲ್ಲದೆ ಗೃಹಸ್ಥ ಧರ್ಮ ನಿರತರಾದವರು ಧನ ಸಂಪನ್ನರಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖದಿಂದ ನಿರ್ವಿಘ್ನವಾಗಿ ತಮ್ಮ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಬಾಳಲು ಏನು ಮಾಡಬೇಕು? ಇದು ಅಲ್ಲದೆ ವಿದ್ಯಾರಂಭದಲ್ಲಿಯೂ, ವಿವಾಹೋಪನಯನಗಳಲ್ಲಿಯೂ, ಪ್ರಯಾಣದಲ್ಲಿಯೂ, ಗೃಹ ಪ್ರವೇಶಾದಿಗಳಲ್ಲಿಯೂ, ವ್ಯಾಪಾರ ವ್ಯವಹಾರಾದಿಗಳಲ್ಲಿಯೂ ಬರುವ ವಿಘ್ನ ಪರಂಪರೆಗಳನ್ನು ದಾಟುವ ನಿಮಿತ್ತವಾಗಿ ಯಾವ ದೇವರನ್ನು ಪೂಜಿಸಬೇಕು? ಇದೆಲ್ಲವನ್ನು ಸರ್ವಜ್ಞನಾದ ನೀನು ನಮಗೆ ವಿಸ್ತಾರವಾಗಿ ಹೇಳಬೇಕೆಂದು ಪ್ರಶ್ನೆ ಮಾಡಲು ಸೂತ ಮಹಾಮುನಿಯು ಆ ಋಷಿಗಳನ್ನು ಕುರಿತು, ಎಲೆ ಋಷಿಗಳೇ, ಸಾವಧಾನದಿಂದ ಕೇಳುವರಾಗಿ, ನೀವು ಕೇಳಿದ ವಿಚಾರದಲ್ಲಿ ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಒಂದು ವಿಷಯವನ್ನು ನಿನಗೋಸ್ಕರವಾಗಿ ಹೇಳುತ್ತಿದ್ದೇನೆ. ರಾಜ್ಯಕ್ಕಾಗಿ ಕೌರವರಿಗೂ ಪಾಂಡವರಿಗೂ ವಿವಾದ ಹುಟ್ಟಿದಾಗ ಧರ್ಮಾತ್ಮರಾದ ಪಾಂಡವರು ಕೌರವರ ಕೋಟಲೆಯನ್ನು ತಡೆಯಲಾರದೆ ಕೃಷ್ಣ ಪರಮಾತ್ಮನನ್ನು ಶರಣ ಹೊಂದಿ, ಎಲೆ ಶ್ರೀಹರಿಯೇ, ನ್ಯಾಯವಾಗಿ ನಮಗೆ ಬರಬೇಕಾದ ರಾಜ್ಯವು ಬಾರದೆ ತೊಂದರೆಯುಂಟಾಗಿದೆ. ಈ ತೊಂದರೆಯನ್ನು ಪರಿಹರಿಸಿಕೊಂಡು ನಾವು ಸುಖವಾಗಿ ರಾಜ್ಯಭಾರ ಮಾಡಬೇಕಾದರೆ ಯಾವ ವ್ರತವನ್ನು ಮಾಡಬೇಕು? ಯಾವ ದೇವರನ್ನು ಪೂಜಿಸಬೇಕು? ಅದರ ಕ್ರಮ ಹೇಗೆ? ಇದೆಲ್ಲವನ್ನು ಕೃಪೆ ಮಾಡಿ ತಿಳಿಸಬೇಕೆಂದು ಪ್ರಾರ್ಥಿಸಲು ದಯಾಳುವಾದ ಶ್ರೀಹರಿಯು ಧರ್ಮರಾಯನನ್ನು ಕುರಿತು, ಎಲೈ ರಾಜೇಂದ್ರನೇ, ಕೇಳು. ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿಯ ದಿನ ನಿಯಮ ಪುರಸ್ಸರವಾಗಿ ವರಸಿದ್ಧಿ ವಿನಾಯಕನನ್ನು ಪೂಜಿಸಬೇಕು. ಅಥವಾ ತನಗೆ ಭಕ್ತಿಯುಂಟಾದ ಯಾವ ಚೌತಿಯ ದಿನವಾದರೂ ವಿನಾಯಕ ವೃತೆಯನ್ನು ಮಾಡಬಹುದು. ವ್ರತ ಮಾಡುವ ದಿನ ಸಾಧಕನು ಬೆಳಗ್ಗೆ ಎಳ್ಳೆಣ್ಣೆಯಿಂದ ಮಂಗಳ ಸ್ನಾನವನ್ನು ಮಾಡಿ ನಿತ್ಯ ಕರ್ಮವನ್ನು ತೀರಿಸಿದ ನಂತರ ಮಧ್ಯಾಹ್ನದಲ್ಲಿ ಶುಭ ವಸ್ತ್ರಾಲಂಕೃತನಾಗಿ ಶುದ್ಧಾತ್ಮನಾಗಿ ಮಹಾಗಣಪತಿಯನ್ನು ಪೂಜಿಸಬೇಕು. ಹಾಗೆ ಪೂಜಿಸಬೇಕಾದರೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಗಣಪತಿ ಪ್ರತಿಮೆಯನ್ನು ಮಾಡಿಸಿ ಕಲ್ಪದಲ್ಲಿ ಹೇಳುವಂತೆ ಪೂಜೆ ಮಾಡಿದ ನಂತರ ಹಾಗೆ ಪೂಜಿಸಿದ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಶಕ್ತಿ ಇಲ್ಲದವರು ಮಣ್ಣಿನಿಂದಲಾದರೂ ಗಣಪತಿಯನ್ನು ಮಾಡಿ ಪೂಜಿಸಬಹುದು. ಶಕ್ತಿ ಇದ್ದರೂ ಧನಲೋಭದಿಂದ ಕಾರ್ಪಣ್ಯ ಮಾಡಬಾರದು. ಗಣಪತಿಯ ವಿಗ್ರಹವನ್ನು ಮಾಡಬೇಕಾದರೆ ಏಕದಂತನು, ಶೂರ್ಪಕರ್ಣನು, ಚತುರ್ಭುಜನೂ ಆದ ಒಂದು ಕೈಯಲ್ಲಿ ಪಾಶವನ್ನು, ಇನ್ನೊಂದು ಕೈಯಲ್ಲಿ ಅಂಕುಶವನ್ನು, ಒಂದು ಕಸ್ತಲ್ಲಿ ಕಡವನ್ನು, ಕೈಯಲ್ಲಿ ಅಭಯ ಮುದ್ರೆಯನ್ನು ವಹಿಸಿರುವಂತೆ ಕಾಣಬೇಕು. ಈ ವಿಧವಾದ ಗಣಪತಿ ಎಂಬ ನಾಮಧೇಯವುಳ್ಳ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು. ಮೊದಲು ಆವಾಹನೆ ಮಾಡಿ, ಆಶನ ಮಂಡಿತನಾದ ವಿನಾಯಕನೇ, ನಿನಗೆ ಅರ್ಘ್ಯಪಾದಾಧಿಪತಿಗಳನ್ನು ಕೊಟ್ಟು ಪಂಚಾಮೃತ ಸ್ನಾನವನ್ನು ಮಾಡಿಸಿ ಗಣಾಧಿಪತಿಯೆಂದು ಹೇಳಿ, ಗಂಧವನ್ನು ವಿನಾಯಕನೆಂದು ಹೊಗಳಿ, ಹೂಗಳನ್ನು ಉಮಾಸುತನೆಂದು ಹೇಳಿ, ಧೂಪವನ್ನು ರುದ್ರಪ್ರಿಯನೆಂದು ಸ್ತುತಿಸಿ, ದೀಪವನ್ನು ವಿಘ್ನನಾಶಕನೆಂದು ಹೇಳಿ, ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಿ, ಮೇಲೆ 21 ಗರಿಕೆಯ ದಳಗಳನ್ನು ತೆಗೆದುಕೊಂಡು ಗಂಧ ಸಹಿತವಾಗಿ ಆ ಗರಿಕೆಗಳಿಂದ 21 ಸಾರಿ ಗಣಾಧಿಪ, ಉಮಾಪುತ್ರ, ಅಘನಾಶನ, ವಿನಾಯಕ, ಈಶಪುತ್ರ, ಸರ್ವಸಿದ್ಧಿಪ್ರದಾಯಕ, ಏಕದಂತ, ಇಭವಕ್ತ್ರ, ಮೂಕವಾಹನ, ಕುಮಾರಗುರು ಎಂಬ ನಾಮಗಳನ್ನು ಹೇಳುತ್ತಾ ಪ್ರತಿಯೊಂದು ಹೆಸರಿಗೂ 2 ಗರಿಕೆಗಳಂತೆ ದೂರ್ವಾಯುಧದಿಂದ ಪೂಜಿಸಿ 21 ಮೋದಕಗಳನ್ನು ನೈವೇದ್ಯ ಮಾಡಿ 10 ಮೋದಕಗಳನ್ನು ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಿ, ತನಗೂ ತನ್ನ ಪರಿವಾರಕ್ಕೂ 10 ಕಡುಬುಗಳನ್ನು ಉಳಿಸಿಕೊಂಡು ಉಳಿದ 1 ಮಾತ್ರ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿದ ನಂತರ ಯಥಾಶಕ್ತಿಯಾಗಿ ಬ್ರಾಹ್ಮಣ ಸುವಾಸಿನಿಯರನ್ನು ಮೃಷ್ಟಾನ್ನ ಪಾನಗಳಿಂದ ತೃಪ್ತಿಪಡಿಸಿ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು, ಅನಂತರದಲ್ಲಿ ತಾನು ತನ್ನ ಇಷ್ಟ ದೇವತಾರಾಧನೆಯನ್ನು ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ತೈಲವರ್ಜಿತವಾದ ಆಹಾರಗಳನ್ನು ಭುಂಜಿಸಬೇಕು. ಈ ರೀತಿಯಾಗಿ ಪ್ರಸಿದ್ಧವಾಗಿರುವ ವರನಾಯಕನ ವ್ರತವನ್ನು ನೀನು ಮಾಡಿದರೆ ನಿನ್ನ ಶತ್ರುಗಳ ನಾಶವಾಗಿ ನಿನಗೆ ರಾಜ್ಯ ಸಂಪತ್ತಿ ಉಂಟಾಗಿ ನೀನು ಸುಖವಾಗಿ ನಿಷ್ಕಂಟಕದಿಂದ ಬಾಳುವೆ ಎಂದು ಹೇಳಿ ಶ್ರೀಕೃಷ್ಣನು ಧರ್ಮರಾಯನನ್ನು ಕುರಿತು ಇಂತೆಂದನು. ಎಲೈ ಧರ್ಮರಾಯನೇ, ಕೇಳು.
ಆದಿಯಲ್ಲಿ ಈ ವ್ರತವು ಕೈಲಾಸವಾಸಿಯಾದ ಪರಮೇಶ್ವರನಿಂದ ಷಣ್ಮುಖನಿಗೆ ಉಪದೇಶಪಟ್ಟಿತು. ಸರ್ವ ಸಂಕಷ್ಟಗಳನ್ನು ಪರಿಹರಿಸಿ ಸಕಲ ಸಿದ್ಧಿಗಳನ್ನು ಕೊಡುವ ಕಾರಣ ಈ ವ್ರತಕ್ಕೆ ವರಸಿದ್ಧಿ ವಿನಾಯಕ ವ್ರತವೆಂದು ಹೆಸರಾಯಿತು. ಆದ ಕಾರಣ ಪೂರ್ವದಲ್ಲಿ ತಾರಕಾಸುರನನ್ನು ಸಂಹರಿಸುವ ಕಾಲದಲ್ಲಿ ಕುಮಾರಸ್ವಾಮಿಯು ಈ ವ್ರತವನ್ನು ಮಾಡಿ ಜಯಶಾಲಿಯಾದನು. ಪರಮೇಶ್ವರನು ಗಣನಾಥನನ್ನು ಪೂಜಿಸಿ ಆತನ ವರದಿಂದ ತ್ರಿಪುರಾಸುರನನ್ನು ಗೆದ್ದನು. ಶ್ರೀರಾಮನು ಕೂಡ ಸೀತೆಯನ್ನು ಕಳೆದುಕೊಂಡ ಮೇಲೆ ಅವಳನ್ನು ಹುಡುಕುವ ಕೆಲಸವು ನಿರ್ವಿಘ್ನವಾಗಿ ನೆರವೇರುವಂತೆ ಗಣಪತಿಯನ್ನು ಪೂಜಿಸಿ ಸೀತೆಯೊಡನೆ ಕೂಡಿ ರಾಜ್ಯಭಾರ ಮಾಡಿದನು. ಅಲ್ಲದೆ ಲೋಕಪ್ರಸಿದ್ಧವಾದ ಭಗೀರಥ ಮಹಾರಾಜನು ದೇವಗಂಗೆಯನ್ನು ತರುವುದಕ್ಕಾಗಿ ಪ್ರಯತ್ನಪಟ್ಟು ಮೊದಲು ಗಣಪತಿಯನ್ನು ಪೂಜಿಸಿ ಸಂಕಲ್ಪ ಸಿದ್ಧಿಯನ್ನು ಪಡೆದನು. ವೃತಾಸುರನನ್ನು ಸಂಹರಿಸುವುದಕ್ಕಾಗಿ ದೇವೇಂದ್ರನು ಈ ವ್ರತವನ್ನು ಮಾಡಿ ಶತ್ರುವನ್ನು ಜಯಿಸಿದನು. ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಒಟ್ಟಾಗಿ ಸಮುದ್ರ ಮಥನ ಮಾಡುವಾಗ ಈ ವ್ರತವನ್ನು ಮಾಡಿದರು. ಪಕ್ಷಿರಾಜನಾಗಿ ಅಮೃತವನ್ನು ದೇವಲೋಕದಿಂದ ತರುವುದಕ್ಕಾಗಿ ಹೊರಟ ಗರುಡದೇವನು ಈ ವ್ರತವನ್ನು ಮಾಡಿ ಧನ್ಯನಾಗಿ ಅಮೃತ ಕಲಶವನ್ನು ತಂದನು. ನಾನು ರುಕ್ಮಿಣಿಯೂ ಸಹ ಈ ವ್ರತವನ್ನು ಮಾಡಿ ಅದರ ಮಹಿಮೆಯಿಂದಲೇ ಲೋಕಗಳನ್ನು ಪಾಲಿಸುತ್ತಿರುವೆ. ಕುಷ್ಠರೋಗ ಪೀಡಿತನಾದ ಸಾಂಬನಮ್ಮನೂ ಭಕ್ತಿಯಿಂದ ಈ ವ್ರತವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡೆದರು. ಆದ ಕಾರಣ ಈಗ ಭಯಗ್ರಸ್ತನಾಗಿರುವ ನೀನು ಈ ವ್ರತವನ್ನು ಆಚರಿಸಿದರೆ ಗಣಪತಿ ಪ್ರಸಾದದಿಂದ ನಿನಗೆ ಕ್ಷೇಮ ಉಂಟಾಗಿ ಶತ್ರುಗಳನ್ನು ಗೆದ್ದು ನೀನು ರಾಜ್ಯ ಕೋಶಗಳನ್ನು ಪಡೆಯುವೆ. ಗಣನಾಥನ ಪ್ರಸಾದದಿಂದಲ್ಲದೆ ಮತ್ತೆ ಯಾವ ವ್ರತದಿಂದಲೂ ನಿನ್ನ ಕೋರಿಕೆಯು ಕೈಗೂಡಲಾರದು. ಈ ವಿಚಾರದಲ್ಲಿ ಅನುಮಾನ ಪಡಬೇಡ. ಕುಟುಂಬ ಸಮೇತನಾಗಿ ಭಕ್ತಿಯಿಂದ ವರಸಿದ್ಧಿ ವಿನಾಯಕನ ವ್ರತವನ್ನು ಮಾಡು ಎಂದು ಹೇಳಿದನು. ಆಗ ಧರ್ಮರಾಯನು ತೃಪ್ತನಾಗಿ ಭಕ್ತಿಭಾವದಿಂದ ತಮ್ಮಂದಿರೊಡಗೂಡಿ ದ್ರೌಪದಿ ಸಹಿತನಾಗಿ ವರಸಿದ್ಧಿ ವಿನಾಯಕನನ್ನು ಕಲ್ಪೋಕ್ತ ಪ್ರಕಾರದಿಂದ ಪೂಜಿಸಿದನು. ಆಗ ಗಣಪತಿಯು ಧರ್ಮರಾಯನ ಭಕ್ತಿಗೆ ಮೆಚ್ಚಿ ಪ್ರಸನ್ನನಾದನು. ಧರ್ಮಪುತ್ರನ ಇಷ್ಟಾರ್ಥವು ಕೈಗೂಡಿತು. ಶತ್ರುಗಳು ನಾಶವಾದರು. ಬಳಿಕ ಧರ್ಮರಾಯನು ಸಿದ್ಧಿವಿನಾಯಕನ ವರಬಲದಿಂದ ಸಕಲ ಭೋಗ್ಯ ಭಾಗ್ಯಗಳನ್ನು ಅನುಭವಿಸಿದನು. ಆದ ಕಾರಣ ಲೋಕದಲ್ಲಿ ಯಾರು ಭಕ್ತಿಯಿಂದ ಗಣಪತಿಯನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವ ಸಿದ್ಧಿಗಳು ಲಭಿಸುವು, ಇದು ನಿಶ್ಚಯ. ಈ ವಿಚಾರದಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ. ಈ ವ್ರತವನ್ನು ಮಾಡಿದರೆ ವಿದ್ಯಾರ್ಥಿಯಾದವನಿಗೆ ವಿದ್ಯೆಯು, ಧನಾರ್ಥಿಯಾದವನಿಗೆ ಧನವು, ಕನ್ಯಾರ್ಥಿಯಾದವನಿಗೆ ಮದುವೆಯು, ಪುತ್ರಾರ್ಥಿಯಾದವರಿಗೆ ಮಕ್ಕಳು, ಮೋಕ್ಷಕಾಂಕ್ಷಗಳಿಗೆ ಮುಕ್ತಿಯು, ಇನ್ನೂ ಬಗೆಬಗೆಯಾದ ಅನೇಕ ವಿಧ ಕೋರಿಕೆಗಳು ಅವರವರ ಭಕ್ತಿಗನುಸಾರವಾಗಿ ಸಿದ್ಧಿಸುವು. ಅಲ್ಲದೆ ಈ ವ್ರತವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದಾಗಲೂ ಮೊದಲು ಮಹಾಗಣಪತಿಯನ್ನು ಪೂಜಿಸಿ ಆ ಬಳಿಕ ಆಯಾ ವ್ರತಗಳನ್ನು ಮಾಡಬೇಕು. ಹಾಗಿಲ್ಲವಾದರೆ ಯಾವ ವ್ರತವೂ ಸಿದ್ಧಿಸಲಾರದು. ಆದ ಕಾರಣ ವಿದ್ಯಾರಂಭ, ವಿವಾಹ, ಪ್ರಯಾಣ, ಗೃಹ ಪ್ರವೇಶ, ಬಂಧು ದರ್ಶನ, ವ್ಯಾಪಾರ, ವ್ಯವಸಾಯ ಮೊದಲಾದ ಸಕಲ ಕಾರ್ಯಗಳಲ್ಲಿ ಗಣಪತಿಯನ್ನು ಪೂಜಿಸಬೇಕು. ಹಾಗೆ ಪೂಜಿಸುವುದರಿಂದ ಅಣಿಮಾದಿ ಸಿದ್ಧಿಗಳು, ಅಪಮಾತೃಕೆಯರು, ತ್ರಿಮೂರ್ತಿಗಳು, ಅಷ್ಟದಿಕ್ಪಾಲಕರು, ಸಮಸ್ತ ದೇವತೆಗಳು ತೃಪ್ತರಾಗುವರು. ಕನ್ಯೆಯು ಈ ವ್ರತವನ್ನು ಮಾಡಿದರೆ ಉತ್ತಮವಾದ ಪತಿಯು ದೊರೆಯುವನು. ಸುಮಂಗಲಿಯರು ಆಚರಿಸಿದರೆ ಬಹುಕಾಲ ಸೌಭಾಗ್ಯವನ್ನು ಅನುಭವಿಸುವರು. ವಿಧವೆಯರು ಮಾಡಿದರೆ ಮುಂದೆ ಯಾವಾಗಲೂ ಅವರಿಗೆ ಪತಿವಿಯೋಗವಾಗಲಾರದು. ಬಡವನು ಈ ವ್ರತವನ್ನು ಮಾಡಿದರೆ ಭಾಗ್ಯವಂತನಾಗುವನು. ಈ ಅರ್ಥದಲ್ಲಿ ಸಂಶಯವೇ ಇಲ್ಲವೆಂದು ಹೇಳಿ ಸೂತ ಮಹಾಮುನಿ ಋಷಿಗಳನ್ನು ಕುರಿತು ಮತ್ತೆ ಇಂತೆಂದು ಹೇಳತೊಡಗಿನೋ ಎಂಬುದಲ್ಲಿಗೆ ವರಸಿದ್ಧಿ ವಿನಾಯಕ ವ್ರತದ ಕಥೆಯು ಮುಗಿಯಿತು. ಅಥ ಸ್ಯವಂತಕೋಪಾಖ್ಯಾನ ಕಥಾ ಸಂಗ್ರಹ. ಕೇಳೈ ಧರ್ಮರಾಯನೇ, ಭಾದ್ರಪದ ಶುಕ್ಲ ಚೌತಿ ದಿನ ಶಿವಲೋಕದಲ್ಲಿ ಪೂಜಾ ದಿನವಾಗಿ ಮಹೋತ್ಸವ ನಡೆಯುವುದರಿಂದ ಆ ದಿನ ಬಹುಮುಖ್ಯವಾದದ್ದು. ಆ ದಿನ ಭಕ್ತವಂತನಾಗಿ ನಿಯಮದಿಂದ ನಿತ್ಯಕರ್ಮಗಳನ್ನು ತೀರಿಸಿಕೊಂಡು ಉಪವಾಸದಿಂದ ಗಣನಾಥನನ್ನು ಪೂಜಿಸಿದವರಿಗೆ ಶತಾಧಿಕವಾಗಿ ಫಲ ಉಂಟಾಗುವುದು. ಅಲ್ಲದೆ ಆ ದಿನ ಯಾರು ಚಂದ್ರದರ್ಶನವನ್ನು ಮಾಡುತ್ತಾರೋ ಅವರಿಗೆ ಎಂದಿಗೂ ಇಲ್ಲದ ಮಿಥ್ಯಾಪವಾದವು ಸಂಭವಿಸುವುದು. ಹಾಗೆ ಉಂಟಾದ ಸಪವಾದವನ್ನು ಹೋಗಲಾಡಿಸಿಕೊಳ್ಳಬೇಕಾದರೆ ಮುಂದೆ ಹೇಳುವ ಈ ಸ್ಯವಂತಕೋಖ್ಯಾನವನ್ನು ಕೇಳಿ ಆ ಕಥೆಯನ್ನು ಶ್ರವಣ ಮಾಡಿದ ನಂತರ ಸಿಂಹಪ್ರಸೇನ ಮಹೋಧಿ ತ್ವಿಂಹೋದ್ ವಾಜ್ಯಾಯುವತಾ ಹತಃ ಸುಕುಮಾರ ಕಮಾರೋಧಿ ತವಹ್ಯೇತಃ ಸ್ಯಮಂತಕಃ ಎಂಬ ಶ್ಲೋಕವನ್ನು ಜಪಿಸಬೇಕು. ಹೇಗೆಂದರೆ, ಸೂರ್ಯನು ಕನ್ಯಾ ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಯಾರು ಚಂದ್ರನನ್ನು ನೋಡುವರೋ ಅವರಿಗೆ ಇಲ್ಲದ ಅಪವಾದ ಉಂಟಾಗುವುದು. ಯಾರು ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕಾದರೆ ಸಮಂತಕೋಪ್ಯಾಖ್ಯಾನದ ಕಥೆಯನ್ನು
ಸಾಂಗ್ರವಾಗಿ ಕೇಳಿ ಮೇಲೆ ಹೇಳುವ ಶ್ಲೋಕವನ್ನು ಪಠಿಸಬೇಕು ಎಂದು ಸತ್ಯದ ಸನತ್ಕುಮಾರನಿಗೆ ಶಿವಯೋಗಿಯಾದ ನಂದಿಕೇಶವನ್ನು ಹೇಳಿದನು. ಸರ್ವ ವೃತ್ತಗಳಲ್ಲಿಯೂ ಶ್ರೇಷ್ಠವಾದ ಗಣಪತಿಯ ವೃತ್ತದ ಮಹಿಮೆಯನ್ನು ನಿಮಗೋಸ್ಕರವಾಗಿ ಹೇಳುವನ್ನು ಕೇಳಿ. ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿ ದಿನ ವಿಧಿವತ್ತಾಗಿ ಭಕ್ತಿಯಿಂದ ಭಗವಂತರಾದ ಗಣಪತಿಯನ್ನು ಅರ್ಚಿಸಬೇಕು. ಗಂಡಸರಾಗಲಿ ಹೆಂಗಸರಾಗಲಿ ಶುಭಾಕಾಂಕ್ಷಿಗಳಾದ ಯಾರೇ ಆಗಲಿ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಅದರಿಂದ ಗಣನಾಥನು ಸಂತುಷ್ಟನಾಗಿ ಅಂಥವರ ಕಷ್ಟ ಪರಂಪರೆಗಳನ್ನು ದೂರ ಮಾಡುವನು. ಈ ವ್ರತದ ಮಹಿಮೆಯಿಂದ ವಿಘ್ನ ಪರಂಪರೆಗಳು ದೂರವಾಗಿ ಅಪರಾಧವು ನಿವಾರಣೆಯಾಗುವುದು. ಆದ ಕಾರಣ ಅರಣ್ಯವಾಸದಲ್ಲಿರುವಾಗಲೂ ಉಂಟಾಗುವ ಕಷ್ಟಗಳನ್ನು ಪರಿಹರಿಸಲು ಈ ವ್ರತವೇ ಬಹುಮುಖ್ಯವಾದದ್ದು. ಇದಕ್ಕಿಂತ ಅನ್ಯವಾದ ವ್ರತವಾವುದೂ ಇಲ್ಲ ಎಂದು ನಂದಿಕೇಶವನ್ನು ಹೇಳಿದು. ಸನತ್ ಕುಮಾರನು ಭಕ್ತಿವಂತನಾಗಿ ನಂದಿಕೇಶನ ಕುರಿತು, ಎಲೆ ಶಿವಭಕ್ತಿ ದುರಂತರನೇ, ಈ ವ್ರತವನ್ನು ಪೂರ್ವ ಕಾಲದಲ್ಲಿ ಯಾರು ಮಾಡಿದರು, ಇದರ ಮಹಿಮೆಯನ್ನು ಭೂಲೋಕದಲ್ಲಿ ಹೇಗೆ ಹರಡಿಕೊಂಡಿತ್ತು, ಇವೆಲ್ಲವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು ನಂದಿಕೇಶ್ವರನು ಹೀಗೆ ಹೇಳಲಾರಂಭಿಸಿದನು. ಪೂರ್ವದಲ್ಲಿ ಸರ್ವತಂತ್ರ ಸ್ವತಂತ್ರನಾದ ಶ್ರೀಕೃಷ್ಣನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯ ನುಗ್ಗಿಯಂತೆ ಈ ವ್ರತವನ್ನು ಮಾಡಿ ತನಗೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು ಎನ್ನುವಲ್ಲಿ ಈ ವ್ರತದ ಮಹಾತ್ಮೆಯನ್ನು ಏನು ಹೇಳಲಿ ಎನ್ನುವುದು ಸನತ್ಕುಮಾರನು ಆಶ್ಚರ್ಯಭೃತನಾಗಿ, ಎಲೆ ನಂದಿಕೇಶ್ವರನೇ, ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿ ಸ್ತುತಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀಹರಿಗೆ ಅಪವಾದ ಉಂಟಾಗುವುದು ಹೇಗೆ? ಇದು ಪರಮಾಶ್ಚರ್ಯಕರವಾಗಿದೆ. ಈ ವಿವರವನ್ನು ನನಗೆ ವಿಸ್ತಾರವಾಗಿ ಹೇಳಬೇಕು ಎಂದು ಬೇಡಿಕೊಂಡನು. ಆಗ ನಂದಿಕೇಶವನು, ಎಲೆ ಋಷಿವರ್ಯನೇ, ಹಾಗಾದರೆ ಆ ಕಥೆಯನ್ನು ಹೇಳಲು ಕೇಳು. ಪರಬ್ರಹ್ಮ ಸ್ವರೂಪಿಯಾದ ಭಗವಂತನು ಭೂಭಾರ ನಿವಾರಣಾರ್ಥವಾಗಿ ವಸುದೇವನ ಹೊಟ್ಟೆಯಲ್ಲಿ ಶ್ರೀಕೃಷ್ಣನಾಗಿ ಹುಟ್ಟಿದನು. ಇದಕ್ಕೆ ಮೊದಲೇ ಶೇಷಾಂಶವಾಗಿ ಹುಟ್ಟಿದ್ದ ಬಲರಾಮನು ಶ್ರೀಕೃಷ್ಣನಿಗೆ ಅಣ್ಣನಾದನು. ಇವರಿಬ್ಬರು ಅತ್ಯುತ್ತಾನಂದ ಮದುವೆಯಲ್ಲಿ ಬಾಡುತ್ತಿದ್ದಾಗ ದುಷ್ಟರಾದ ಜರಾಸಂಧನ ಬಾಧೆಯನ್ನು ತಾಳಲಾರದೆ ವಿಶ್ವಕರ್ಮನ ಮೂಲಕವಾಗಿ ದಿವ್ಯ ಸುಂದರ ಭವನವುಳ್ಳ ದ್ವಾರಕಾ ನಗರವನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ಸುಂದರವಾದ ಅರಮನೆಯನ್ನು ಕಟ್ಟಿಸಿಕೊಂಡು 16,000 ಗೋಪಿಕಾ ಸ್ತ್ರೀಯರ ಸಮೇತನಾಗಿ ಅಷ್ಟಮಹಿಷಿಯರೊಂದಿಗೂಡಿ ಆ ಪಟ್ಟಣದಲ್ಲಿ ತನ್ನವರಾದ ಯಾದವರು 11 ಸಹಸ್ರ ಕೋಟಿ ವಾಸವಾಗಿರುವುದಕ್ಕೆ ಅನುಕೂಲವಾದ ಮನೆಗಳನ್ನು ಕಟ್ಟಿಸಿ ಆ ಪಟ್ಟಣದ ದೊರೆತನವನ್ನು ಯಾದವ ಅರಸನಾದ ಉಗ್ರಸೇನ ರಾಯನಿಗೆ ಕೊಟ್ಟು ತಾನು ಸುಖದಿಂದ ವಾಸ ಮಾಡುತ್ತಿದ್ದನು. ಆ ಉಗ್ರಸೇನ ರಾಯನಿಗೆ ಸತ್ರಾಜಿತ ಪ್ರಸೇನರೆಂಬ 2 ಮಕ್ಕಳಾದರು. ಆ ಮಕ್ಕಳಲ್ಲಿ ಸತ್ರಾಜಿತನು ನಿರಶನ ವ್ರತವನ್ನು ಹಿಡಿದು ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ಬಹುಕಾಲ ತಪಸ್ಸು ಮಾಡಿ ಸೂರ್ಯನನ್ನು ಹೊಗಳಿ ಸ್ತೋತ್ರ ಮಾಡತೊಡಗಿದನು. ಅವನ ಭಕ್ತಿಭಾವಕ್ಕೆ ಮೆಚ್ಚಿ ಸೂರ್ಯದೇವನು ಪ್ರತ್ಯಕ್ಷನಾಗಿ, ಎಲೆ ಭಕ್ತಾಗ್ರಣಿಯೇ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆನು, ನಿನಗೆ ಬೇಕಾದ ಇಷ್ಟಾರ್ಥವನ್ನು ಕೇಳು, ಕೊಡುವೆನೆಂದು ಹೇಳಿದರು. ಆಗ ಸತ್ರಾಜಿತನು ನಿನ್ನ ಕೊಳಲಿನಲ್ಲಿರುವ ಸ್ಯಮಂತಕಮಣಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂರ್ಯನು ಹಸನ್ಮುಖನಾಗಿ ತನ್ನ ಕೊಳ್ಳಲಿನಿದ್ದ ರತ್ನಮಾಲಿಕೆಯಲ್ಲಿ 1 ಮಣಿಯನ್ನು ತೆಗೆದುಕೊಂಡು ಸತ್ರಾಜಿತನ ಕೈ ಕೊಟ್ಟು, ಎಲೆ ಭಕ್ತವರಿಯನೇ, ಈ ಮಣಿಯು ಸರ್ವಶ್ರೇಷ್ಠವಾದ್ದು. ಇದನ್ನು ಸದಾ ಶುಚಿರ್ಭೂತವಾಗಿದ್ದವನೇ ಧರಿಸಬೇಕು. ಅಶುಚಿಯು ಅನಾಚಾರವು ಉಂಟಾದರೆ ಇದು ಧರಿಸ್ತಕ್ಕವನನ್ನು ನಾಶ ಮಾಡುವುದು. ಇದೂ ಅಲ್ಲದೆ ಈ ಸ್ಯಮಂತಕ ರತ್ನವು ದಿನವೊಂದಕ್ಕೆ 8 ಭಾರತದ ತೂಕದ ಚಿನ್ನವನ್ನು ಕೊಡುವುದರಿಂದ ಇದು ಇದ್ದ ಕಡೆ ದಾರಿದ್ರ್ಯದ ಸುಳಿವೇ ಇಲ್ಲದಂತಾಗುವುದು. ಆದ ಕಾರಣ ಅಮೃತ ರೂಪನಾದ ಈ ದಿವ್ಯ ರತ್ನವನ್ನು ನೀನು ಜಾಗರೂಕನಾಗಿ ಧರಿಸಿಕೊಂಡರು ಎಂದು ಹೇಳಿ ಅಂತರ್ಧನಾದರು. ಆ ಬಳಿಕ ಸತ್ರಾಜಿತನು ಹರ್ಷಯುಕ್ತನಾಗಿ ಆ ಮಳೆಯನ್ನು ಕಂಠದಲ್ಲಿ ಹಾಕಿಕೊಂಡು ದ್ವಾರಕಾನಕ್ಕೆ ಬರುತ್ತಿದ್ದನು. ಅದರ ಪ್ರಕಾಶದಿಂದ ಅವರನ್ನು ನೋಡಿದವರೆಲ್ಲರೂ ಇದೇನು ಎಂದು ಭ್ರಾಂತರಾಗಿ ನೋಡತೊಡಗಿದರು. ಸ್ವಲ್ಪ ಹೊತ್ತಿನ ಮೇಲೆ ಸತ್ರಾಜಿತನು ಪಟ್ಟಣಕ್ಕೆ ಬಂದದನ್ನು ಕಂಡು, ಓಹೋ, ಇವನು ಸೂರ್ಯನಲ್ಲ, ಸೂರ್ಯದೇವನ ವರಬಲದಿಂದ ಸಂಪಾದಿತ ರತ್ನವನ್ನು ತೆಗೆದುಕೊಂಡುವ ಸತ್ರಾಜಿತನೆಂದು ನಿರ್ಧರಿಸಿ ಸುಮ್ಮನಾದರು. ಆ ಬಳಿಕ ಸತ್ರಾಜಿತನು, ಈ ರತ್ನವು ತನ್ನಲ್ಲಿದ್ದರೆ ಕೃಷ್ಣನು ತನಗೆ ಬೇಕೆಂದು ನನ್ನನ್ನು ಕೇಳುವನು, ಕೇಳಿದ ಮೇಲೆ ಕೊಡದಿದ್ದರೆ ಹೇಗಾದರೂ ಅದನ್ನು ಅಪಹರಿಸಿಕೊಳ್ಳುವನು ಎಂದು ಅನುಮಾನ ಪಟ್ಟು ತನ್ನ ತಮ್ಮನಾದ ಪ್ರಸೇನನಿಗೆ ಕೊಟ್ಟನು. ಪ್ರಸೇನನು ಸ್ಯಮಂತಕಮನೆಯನ್ನು ಧರಿಸಿಕೊಂಡು ಭರ್ತನಾಗಿರುತ್ತಾ ಒಂದಾನ ದಿನ ಮಣಿಸಹಿತವಾಗಿ ಕುದುರೆಯನ್ನೇರಿ ಬೇಟೆಗಾಗಿ ಹೊರಟು ಅರಣ್ಯಕ್ಕೆ ಹೋಗಿ ಬೇಟೆಯಾಡುತ್ತಿದ್ದನು. ಆಗ ಒಂದು ಸಿಂಹವು ಪ್ರಸೇನನ ಮೇಲೆ ಬಿದ್ದು ಅವನನ್ನು ಕೊಂದು ಸ್ಯಮಂತಕ ರತ್ನವನ್ನು ತೆಗೆದುಕೊಂಡಿತು. ಕೂಡಲೇ ಅಲ್ಲಿದ್ದ ಜಾಂಬವಂತನೆಂಬುವನು ಮುದಿ ಕರಡಿಯು ಆ ಸಿಂಹವನ್ನು ಸಂಹರಿಸಿ ರತ್ನವನ್ನು ತೆಗೆದುಕೊಂಡು ತನ್ನ ಗುಹೆಯನ್ನು ಹೊಕ್ಕು ಮಗಳು ತೂಗುತ್ತಿದ್ದ ತೊಟ್ಟಲಿಗೆ ಕಟ್ಟಿ ಅಲಂಕಾರ ಮಾಡಿದ್ದನು.
ಇತ್ತ ಪ್ರಸೇನ್ನ ಜೊತೆಯಲ್ಲಿ ಬೇಟೆಗಾಗಿ ಶ್ರೀಕೃಷ್ಣನು ಅರಣ್ಯಕ್ಕೆ ಹೋಗಿದ್ದು ವ್ಯಾಜಾಂತರದಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಲು ಪ್ರಸೇನನ್ನು ಹುಡುಕಲಾಗದೆ ಶ್ರೀಕೃಷ್ಣ ಊರಿಗೆ ಬಂದು ಸೇರಿದನು. 2-3 ದಿನಗಳಾದರೂ ಪ್ರಸೇನನು ಬರಲೇ ಇಲ್ಲ. ಎಲ್ಲೆಲ್ಲಿ ಹುಡುಕಿದ್ರು ಸಿಕ್ಕದಿದ್ದ ಕಾರಣ ಸತ್ಯಜಿತಾದಿಗಳು ಪ್ರಸೇನ ಜೊತೆಯಲ್ಲಿ ಬೇಟೆಗೆ ಹೋಗಿದ್ದ ತಂತ್ರಿಯಾದ ಶ್ರೀಕೃಷ್ಣನು ಆಶಾಬದ್ಧನಾಗಿ ಪ್ರಸೇನನ್ನು ಕೊಂದು ಮಣಿಯನ್ನು ಅಪಹರಿಸಿದೆಂದು ದೂರಲಾರಂಭಿಸಿದರು. ಇದನ್ನು ಕೇಳಿ ಕೃಷ್ಣಮೂರ್ತಿಯು ಚಿಂತಾಕ್ರಾಂತನಾಗಿ ನಿಷ್ಕಾರಣವಾಗಿ ತನಗೆ ಬಂದಿರುವ ಅಪವಾದವನ್ನು ಕಳೆದುಕೊಳ್ಳಬೇಕೆಂದು ಸತ್ರಾಜಿತನನ್ನು ಕೆಲವು ಪರಿವಾರದವರನ್ನು ಸಂಗಡ ಕರೆದುಕೊಂಡು ಅರಣ್ಯಕ್ಕೆ ಹೋಗಿ ಪ್ರಸೇನನ್ನು ಹುಡುಕುತ್ತಿದ್ದನು. ಹಾಗೆ ಹುಡುಕುತ್ತಿದ್ದಾಗ ಸಿಂಹದಿಂದ ಕೊಲ್ಲಲ್ಪಟ್ಟ ಪ್ರಸೇನನ್ನು ಅದರ ಕುದುರೆಯು ಬಿದ್ದಿರುವ ಸ್ಥಳಕ್ಕೆ ಬಂದು ಹತ್ತಿರದಲ್ಲೇ ಸತ್ತು ಬಿದ್ದಿರುವ ಸಿಂಹವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಆ ಸಿಂಹವನ್ನು ಕರಡಿಯು ಕೊಂದಿರುವುದನ್ನು ತಿಳಿದು ಆ ಕರಡಿಯನ್ನೇ ಹೆಜ್ಜೆಯನ್ನೇ ಅನುಸರಿಸಿಕೊಂಡು ಹೋಗಿ ಬಹುದೂರದಲ್ಲಿ ಒಂದು ಗುಹೆಯನ್ನು ಕಂಡರು. ಆ ಗುಹೆಯು ಬಹು ಅಂಧಕಾರಮಯವಾಗಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದ ಕಾರಣ ಕೃಷ್ಣನು ಪರಿವಾರದೊಡನೆ ಸತ್ರಾಜಿತನನ್ನು ಗುಹೆ ಬಾಗಿಲಲ್ಲಿ ಕಾದಿರುವಂತೆ ಹೇಳಿ ತಾನು ಏಕಾಂಗಿಯಾಗಿ ಒಳಹೊಕ್ಕು ಅದರಲ್ಲಿದ್ದ ಅರಮನೆಯನ್ನು ಪ್ರವೇಶಿಸಿದನು. ಆ ಅರಮನೆಯ ಒಂದು ಕೊಠಡಿಯಲ್ಲಿ ಜಾಂಬವಂತನ ಮಗಳಾದ ಜಾಂಬವಂತಿ ಎಂಬ ಕನ್ಯಾಮಣಿಯು ತನ್ನ ಮಗುವಿನ ತೊಟ್ಟಲಿಗೆ ಸ್ಯಮಂತಕ ರತ್ನವನ್ನು ಕಟ್ಟಿ ಆ ರತ್ನವನ್ನು ಮಗುವಿನಿಗೆ ತೋರಿಸುತ್ತಾ, ಅಪ್ಪ, ಮಗು ಒಳಬೇಡ, ಈಗೋ ಈ ಸ್ಯಮಂತಕ ರತ್ನನ ಪ್ರಸೇನ ಕೊಳ್ಳಿನಂತು. ಅವನನ್ನು ಒಂದು ಸಿಂಹವು ಕೊಂದು ಮಣಿಯನ್ನು ಅಪಹರಿಸಿಕೊಂಡಿತ್ತು. ನಿಮ್ಮ ತಾತನಾದ ಜಾಂಬವಂತನು ಆ ಸಿಂಹವನ್ನು ಸಂಹರಿಸಿ ನಿನಗೋಸ್ಕರವಾಗಿ ರತ್ನವನ್ನು ತಂದಿರುವನು, ನೋಡು ಎಂದರು. ತೊಟ್ಟಿಲು ತೂಗುತ್ತಿರುವುದನ್ನು ಕಂಡು ಶ್ರೀಕೃಷ್ಣನು ಆಶ್ಚರ್ಯರಾಗಿ ಅಲ್ಲೇ ನಿಂತುಕೊಂಡನು. ಶ್ರೀಕೃಷ್ಣನನ್ನು ಕಂಡುಕೊಂಡಲೇ ಜಾಂಬವತಿಗೆ ವಿರಹವೇದನೆಯುಂಟಾಗಿ, ನೀನು ಇಲ್ಲಿರಬೇಡ, ಇದ್ದರೆ ಕೆಡಕಾದೀತು. ಈ ರತ್ನದ ಮೇಲೆ ನಿನಗೆ ಆಸೆ ಇದ್ದರೆ ಜಾಂಬವಂತನು ಹೇಳುವುದರೊಳಗಾಗಿ ತೆಗೆದುಕೊಂಡು ಹೊರಟು ಹೋಗು ಎಂದು ಗುಟ್ಟಾಗಿ ಹೇಳಿದಳು. ಅದನ್ನು ಕೇಳಿದ ಕೂಡಲೇ ಕೃಷ್ಣನು ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿ ನಾದ ಮಾಡಿದನು. ಆ ಶಂಖಧ್ವನಿಯನ್ನು ಕೇಳಿದ ಕೂಡಲೇ ಜಾಂಬವಂತನು ಎಚ್ಚರಗೊಂಡು ಕೃಷ್ಣನೊಡನೆ ಯುದ್ಧಕ್ಕೆ ನಿಂತನು. ಹೀಗೆ ಯುದ್ಧ ಮಾಡುತ್ತಿರುವಾಗ 7 ದಿನಗಳವರೆಗೂ ಕೃಷ್ಣನು ಹೊರಕ್ಕೆ ಬರದಿದ್ದ ಕಾರಣ ಗವಿಯ ಬಾಗಿಲಲ್ಲಿ ಕಾದಿದ್ದ ಸತ್ರಾಜಿತಗಳು ಖಿನ್ನನಾಗಿ ಪಟ್ಟಣಕ್ಕೆ ಹೊರಟು ಬಂದು ನಡೆದ ಸಂಗತಿಯನ್ನು ಹೇಳಲು ಸರ್ವರೂ ಖಿನ್ನರಾಗಿ ಕೃಷ್ಣನು ಸತ್ತು ಹೋದನೆಂದು ತಿಳಿದು ಅವನಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿದರು. ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣನು ಸಾಹಸದಿಂದ 28 ದಿನಗಳೊಳಗೆ ಯುದ್ಧ ಮಾಡಿದರೂ ಅವನನ್ನು ಜಯಿಸುವುದಕ್ಕಾಗದೆ ಇವನು ದೈವಭಕ್ತನೂ ಅಲ್ಲದೆ ಕೇವಲ ವೃದ್ಧನು ಆದ ಕಾರಣ ಇವನನ್ನು ಉಪಾಯಾಂತರದ ಗೆಲ್ಲಬೇಕೆಂದು ಯೋಚಿಸಿ ಯುದ್ಧಕ್ಕೆ ಮಧ್ಯದಲ್ಲಿ ವಿಶ್ವರೂಪವನ್ನು ಜಾಂಬವಂತನಿಗೆ ತೋರ್ಪಡಿಸುತ್ತಾ ಬರಲು ಅದರಿಂದ ಜ್ಞಾನೋದಯ ಉಂಟಾಗಿ ಜಾಂಬವಂತನು ನನ್ನೆದುರು ನಿಂತು ಯುದ್ಧ ಮಾಡತಕ್ಕ ಧೀರರೇ ಇಲ್ಲ. ಹೀಗಿರುವಲ್ಲಿ 28 ದಿನಗಳವರೆಗೆ ಅನ್ನಾಹಾರಗಳಿಲ್ಲದೆ ಯುದ್ಧ ಮಾಡಿದರೂ ಸಾಯದೇ ಇರುವನು. ಇವನು ಶ್ರೀಹರಿ ಅಲ್ಲದೆ ಮತ್ತಾರೂ ಅಲ್ಲ. ಹಿಂದೆ ತ್ರೇತಾಯುಗದಲ್ಲಿ ನನಗೆ ಸ್ವಾಮಿಯಾಗಿದ್ದ ಶ್ರೀರಾಮಚಂದ್ರನೇ ಈತನೆಂದು ತಿಳಿದು ಭಕ್ತಿಯುಕ್ತನಾಗಿ ಕೃಷ್ಣನನ್ನು ಹೊಗಳಿ ಸ್ತುತಿಸಿ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿ ಸ್ಯಮಂತ ಕಮಣೆಯನ್ನು ಕೊಟ್ಟು ನಮಸ್ಕರಿಸಿ ಇದನ್ನು ಸ್ವೀಕರಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು. ಆಗ ಸಂತೋಷಭರಿತನಾದ ಶ್ರೀಕೃಷ್ಣನು ಸ್ಯಮಂತ ಕಮಣೆಯನ್ನು ತೆಗೆದುಕೊಂಡು ಜಾಂಬವತಿಯೊಂದಿಗೆ ಬಂದು ದ್ವಾರಕಾಪಟ್ಟಣವನ್ನು ಹೊಕ್ಕು ರಾಜನ ಸಭೆಯಲ್ಲಿ ಸರ್ವರಿಗೂ ತಿಳಿಯುವಂತೆ ನಡೆದ ಸಂಗತಿಯನ್ನು ಜಾಂಬವತಿಯಿಂದ ಹೇಳಿಸಿ ಆ ರತ್ನವನ್ನು ಸತ್ರಾಜಿತನಿಗೆ ಕೊಟ್ಟನು. ಆಗ ಸತ್ರಾಜಿತನು ನಿಷ್ಕಾರಣನಾಗಿ ಕೃಷ್ಣನ ದೂರಿದ ಅಪರಾಧವನ್ನು ಕಳೆದುಕೊಳ್ಳುವುದಕ್ಕಾಗಿ ತನ್ನ ಮಗಳಾದ ಸತ್ಯಭಾಮಾದೇವಿಯನ್ನು ಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಅವಳಿಗೆ ಆ ಸ್ಯಮಂತ ಕಮಣಿಯನ್ನು ಬಿಡುಗಡೆಯಾಗಿ ಕೊಟ್ಟನು. ಅಂದಿನಿಂದ ಸಮಂತಕ ರತ್ಯವು ಸತ್ಯಭಾಮೆ ಬಳಿಯಲ್ಲಿರುತ್ತಿತ್ತು. ಹೀಗಿರುವಲ್ಲಿ ಒಂದಿನ ಪಾಂಡವರ ದರ್ಶನಕ್ಕಾಗಿ ಕೃಷ್ಣನು ಹಸ್ತಿನಾವತಿಗೆ ಹೋತ್ಸವವನ್ನು ಕಾದುಕೊಂಡಿದ್ದು ಆಶಾಬದ್ಧನಾದ ಶತಧನನು ಮೋದದಿಂದ ಆ ಮಣಿಯನ್ನು ಸತ್ಯಭಾಮೆಯಿಂದ ಕಿತ್ತುಕೊಂಡು ಸತ್ರಾಜಿತನನ್ನು ಕೊಂದು ಹಾಕಿದನು. ಶ್ರೀಕೃಷ್ಣನು ಬಂದ ಮೇಲೆ ಸತ್ಯಭಾಮೆಯು ಈ ಸಂಗತಿಯನ್ನು ಹೇಳಿದ ಕಪಟನಾಟಕ ಸೂತ್ರಧಾರಿ ಆ ಶ್ರೀಕೃಷ್ಣನು ಆಂತರ್ಯದಲ್ಲಿ ಸಂತೋಷಭರಿತನಾಗಿ ಹೊರಗೆ ವಿಷಾದವನ್ನು ತೋರಿಸುತ್ತಾ ಅಣ್ಣನಾದ ಬಲರಾಮನಿಗೆ ಬಂದು ನಡೆದ ಸಂಗತಿಯನ್ನು ವಿವರಿಸಿ ಹೇಳಿ ಶತಧನನನ್ನು ಕೊಂದು ಸ್ಯಮಂತಕ ರತ್ನವನ್ನು ತರುವುದಕ್ಕಾಗಿ ತನಗೆ ಸಹಾಯವಾಗಿ ಬರಬೇಕೆಂದು ಹೇಳಿದನು. ಅದರಂತೆ ರಾಮಕೃಷ್ಣರಿಬ್ಬರು ಯುದ್ಧಸನ್ನದ್ಧರಾಗಿ ಬರುತ್ತಿರುವೆಂಬ ವಾರ್ತೆಯನ್ನು ಕೇಳಿ
ಶತಧನ್ವನು ತನ್ನ ಹತ್ತಿರವಿದ್ದ ಸ್ಯಮಂತಕಮಣೆಯನ್ನು ಅಕ್ರೂರನಿಗೆ ಕೊಟ್ಟು ತಾನು ಕುದುರೆಯನ್ನು ಹತ್ತಿ ದಕ್ಷಿಣ ದಿಕ್ಕಿಗೆ ಓಡಿ ಹೋದನು. ಆದರೂ ರಾಮಕೃಷ್ಣನು ಅವನು ಇನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಕಡೆಗೆ ಕೃಷ್ಣನು ಶತಧನ್ವನನ್ನು ಕೊಂದು ಶೋಧನೆ ಮಾಡುವಲ್ಲಿ ಅವನಲ್ಲಿ ರತ್ನವಿಲ್ಲದಿರುವುದನ್ನು ಕಂಡು ಖಿನ್ನನಾಗಿ ಆ ವಿಷಯವನ್ನು ಬಲರಾಮನಿಗೆ ಹೇಳಲು ಬಲರಾಮನು ಕೋಪಾವಿಷ್ಟನಾಗಿ, ಕೃಷ್ಣ, ನೀನು ಮಾಯಾವಿ, ಧನಲೋಭದಿಂದ ಇಲ್ಲದ ಕಾರಣಕ್ಕೆ ಹುಟ್ಟಿದ ಬಂಧುಗಳನ್ನೆಲ್ಲ ಕೊಲ್ಲುತ್ತಿರುವೆ, ಇದು ನಿನಗೆ ಸರಿಯಲ್ಲ ಎಂದು ಹೇಳಿ ಕೋಪಗೊಂಡು ಆತನು ಪಟ್ಟಣಕ್ಕೆ ಬರುವುದಿല്ലെಂದು ಹಠ ಹಿಡಿದು ವಿದರ್ಭ ದೇಶಕ್ಕೆ ಹೊರಟು ಹೋದನು. ಎಷ್ಟು ವಿಧವಾಗಿ ಸಮಾಧಾನ ಮಾಡಿದರೂ ಬಲರಾಮನು ಒಪ್ಪದಿದ್ದ ಕಾರಣ ಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದು ಬಿಟ್ಟನು. ಆಗ ಪಟ್ಟಣವಾಸಿಗಳೆಲ್ಲರೂ ಬಲರಾಮನಲ್ಲದೆ ಕೃಷ್ಣ ಒಬ್ಬನೇ ಬಂದುದನ್ನು ಕಂಡು ಈ ಕೃಷ್ಣನಿಗೆ ಹೆಣ್ಣು ಹೊನ್ನುಗಳ ಮೇಲೆ ಬಹಳ ಆಸೆಯಾದ ಕಾರಣ ಎಲ್ಲಿಯೋ ಕರೆದುಕೊಂಡು ಹೋಗಿ ಅಣ್ಣನಾದ ಬಲರಾಮನನ್ನು ಕೊಂದು ಬಂದಿರುವನೆಂದು ದೂರುತ್ತಿದ್ದರು. ಅದನ್ನು ಕೇಳಿ ಕೃಷ್ಣನು ಖಿನ್ನನಾಗಿ ಮನಸ್ಸಿನಲ್ಲಿ ಕೊಡುತ್ತಾ ತನಗೆ ಪ್ರಾಪ್ತವಾದ ಈ ಉಪವಾದವನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದನು. ಇತ್ತ ಅಕ್ರೂರನು ಆ ಸ್ಯಮಂತಕ ರತ್ನ ಸಹಿತನ ಕಾಶಿ ಕ್ಷೇತ್ರಕ್ಕೆ ಹೊಲಿಗಿ ಅಲ್ಲಿ ವಾಸಿಸುತ್ತಾ ಬಹಳವಾದ ಚಿನ್ನವನ್ನು ಸಂಪಾದಿಸಿ ಅನೇಕ ಗುಡಿಗೋಪುರಗಳನ್ನು ಕಟ್ಟಿಸಿ ಯಜ್ಞಯಾಗಾದಿಗಳನ್ನು ಮಾಡಿ ಲೋಕಗಳನ್ನು ತೃಪ್ತಿಪಡಿಸಿದನು. ಈ ಮಣಿಮೆಯ ಮಹಿಮೆಯಿಂದ ರೋಗಾದ್ಯುಪದ್ರವಗಳಿಲ್ಲದೆ ಅಕ್ರೂರನು ಶುಚಿರ್ಭೂತನಾಗಿ ಅಟ್ಟಹಾಸದಿಂದ ತನ್ನ ಪಟ್ಟಣಕ್ಕೆ ಬಂದನು. ಇದೆಲ್ಲವೂ ತನಗೆ ತಿಳಿದಿದ್ದರೂ ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಏನೂ ತಿಳಿಯದಂತೆ ಮೌನದಿಂದಿರುತ್ತಿದ್ದನು. ಒಂದು ದಿನ ದೇವರ್ಷಿಯಾದ ನಾರದನು ಲೋಕ ಸಂಚಾರ ಮಾಡುತ್ತಾ ವೈಕುಂಠಕ್ಕೆ ಬಂದು ಶ್ರೀಕೃಷ್ಣನನ್ನು ಕಂಡು ಭಕ್ತಿಯಿಂದ ಹೊಗಳಿ ಆತನ ಮುಖಭಾವವನ್ನು ಅರಿತು, ಈ ರೀತಿ ನೀನು ಖಿನ್ನನಾಗಿ ಮುಖಕಾಂತಿ ಕೆಡುವುದಕ್ಕೆ ಕಾರಣವೇಕೋ ಎಂದು ಕೃಷ್ಣನನ್ನು ಪ್ರಶ್ನೆ ಮಾಡಿದರು. ಆಗ ಕೃಷ್ಣಮೂರ್ತಿಯು ನಡೆದ ಸಂಗತಿಯನ್ನೆಲ್ಲ ನಾರದರಿಗೆ ಸವಿಸ್ತಾರವಾಗಿ ಹೇಳಲು ನಾರದರು, ಅಯ್ಯ, ನೀನು ತಿಳಿಯದಂತೆ ನಡೆಸಬೇಡ. ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರದರ್ಶನ ಮಾಡಿದ ಕಾರಣ ನಿನಗೆ ಈ ವಿಧವಾದ ಅಪವಾದ ಉಂಟಾಯಿತು. ಇದನ್ನು ತಕ್ಕ ರೀತಿಯಲ್ಲಿ ಪರಿಹರಿಸಿಕೋ ಎಂದು ಹೇಳಲು ಕೃಷ್ಣನು, ಎಲೆ ನಾರದರೆ, ಚೌತಿ ದಿನ ಚಂದ್ರನನ್ನು ಏಕೆ ನೋಡಕೂಡದು? ಭಾದ್ರಪದ ಶುದ್ಧ ಬಿದಿಗೆ ದಿನ ಚಂದ್ರದರ್ಶನದಿಂದ ಶುಭವಾದುವುದು ಹೇಗೆ? ಏತರಿಂದ ಹೀಗಾಯಿತು? ಇದನ್ನು ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಲು ನಾರದನು, ಎಲೆ ಶ್ರೀಕೃಷ್ಣಮೂರ್ತಿಯೇ ಕೇಳು. ಪೂರ್ವ ಕಾಲದಲ್ಲಿ ಚಂದ್ರನು ತಾನು ರೂಪವಂತನೆಂದು ಗರ್ವದಿಂದ ಗಣಪತಿಯನ್ನು ನೋಡಿ ಹಾಸ್ಯ ಮಾಡಿದನು. ಅಂದಿನಿಂದ ಚಂದ್ರನನ್ನು ಭಾದ್ರಪದ ಮಾಸದ ಶುದ್ಧ ಚೌತಿಯ ದಿನ ನೋಡಿದವರಿಗೆ ಹೀಗೆ ಅಪವಾದ ಉಂಟಾಗುತ್ತಿದೆ ಎನ್ನಲು ಶ್ರೀಕೃಷ್ಣನು ಚಂದ್ರನಿಗೆ ಗಣಪತಿಯಿಂದ ಶಾಪವೊಂದು ವಿಚಾರವನ್ನು ವಿಸ್ತಾರವಾಗಿ ತಿಳಿಸಬೇಕೆಂದು ಕೇಳಲು ನಾರದನು ಶ್ರೀಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು. ಪೂರ್ವಕಾಲದಲ್ಲಿ ದೇವದೇವೋತ್ತಮನಾದ ಪರಮೇಶ್ವರನು ತನ್ನ ಮಗನಾದ ಗಣಪತಿಯನ್ನು ಪ್ರಮುಖಾದಿ ಗಣಗಳಿಗೆ ನಾಯಕನನ್ನಾಗಿ ಮಾಡಲು ಪ್ರಯತ್ನಪಟ್ಟು ದೇವಸಭೆಯನ್ನು ನಿರ್ಮಿಸಿದನು. ಆಗ ನಡೆದಿದ್ದ ಬ್ರಹ್ಮಾದಿ ಸಕಲ ದೇವತೆಗಳ ಮುಂದೆ ವಿನಾಯಕನಿಗೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೊಟ್ಟು ಲಗ್ನ ಮಾಡಿದನು. ಆ ವಿವಾಹ ಕಾಲದಲ್ಲಿ ಸಿದ್ಧಿ ಬುದ್ಧಿ ಸಮೇತನಾದ ಗಣನಾಥನ ಕುರಿತು ಸೃಷ್ಟಿಕರ್ತನಾದ ಬ್ರಹ್ಮನು ಹೀಗೆ ಸ್ತೋತ್ರ ಮಾಡಿದನು. ಎಲೆ ವಿಘ್ನೇಶ್ವರನೇ, ಗಜಮುಖನಾಗಿ ಲಂಬೋದರನಾಗಿ ಏಗದಂತೆ ನೆನೆಸಿಕೊಂಡು ಶೂರ್ಪಕರ್ಣಗಳಿಂದ ಹೊಳೆಯುತ್ತಾ ಪ್ರಮಥಗಣಗಳಿಗೆ ಒಡೆಯರಾಗಿ ಸಿದ್ಧ ಸಮೇತನಾದ ಗಣಪತಿ ಎಂಬ ಹೆಸರುಳ್ಳ ನಿನಗೆ ಯಾರು ನಿಯತ್ತಯುಕ್ತರಾಗಿ ಭಕ್ತಿಭಾವದಿಂದ ಕಡುಬುಗಳನ್ನಾಗಲಿ ಮೋದಕಗಳನ್ನಾಗಲಿ ಸಮರ್ಪಿಸಿ ಪೂಜಿಸುವರೋ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸುಂಟಾಗುವುದು. ನೀನು ಅವರ ಕೋರಿಕೆಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವೆ. ನಿನ್ನನ್ನು ಪೂಜೆ ಮಾಡದಿದ್ದರೆ ತ್ರಿಲೋಕಾಧಿಪತಿಗಳಾಗಲಿ ದೇವತೆಗಳಾಗಲಿ ಮತ್ತು ಯಾರಾಗಲಿ ತನ್ನ ಕೋಟಿ ವರ್ಷಗಳು ಪ್ರಯತ್ನ ಪಟ್ಟಿದ್ದರು ಅಂಥವರು ಸಿದ್ಧಿಯನ್ನು ಪಡೆಯಲಾರರು. ಆದ ಕಾರಣವೇ ಇದರ ರಹಸ್ಯವನ್ನು ಅರಿತು ತ್ರಿಮೂರ್ತಿಗಳು ಕೂಡ ನಿನ್ನನ್ನು ಪೂಜಿಸಿ ನಿನ್ನ ಪ್ರಸಾದಗಳಿಂದ ಅವರ ಕೆಲಸವಾದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಿರುವರು. ಈ ಅರ್ಥದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆದ ಕಾರಣ ಆದಿದೇವರು ಆದಿಪೂಜ್ಯನು ಅಖಲಾಂಡ ಕೋಟಿ ಬ್ರಹ್ಮಾಂಡ ಬಣ್ಣಗಳಿಗೆ ನಾಯಕ ಸ್ವರೂಪಿಯೂ ಆದ ನೀನು ಪ್ರಸನ್ನಾಗಿ ನಮ್ಮನ್ನು ರಕ್ಷಿಸುವೆಂದು ಹೊಗಳಿದನು. ಆತನ ಸ್ತೋತ್ರಕ್ಕೆ ಮೆಚ್ಚಿ ಗಣಪತಿಯು, ಎಲೈ ಬ್ರಹ್ಮನೇ, ನಿನ್ನ ಮೆಕ್ತಿ ಭಕ್ತಿಗೆ ಮೆಚ್ಚಿದನು. ನಿನಗೆ ಬೇಕಾದವರನ್ನು ಕೇಳು ಅನುಗ್ರಹಿಸುವನಲ್ಲೋ. ಬ್ರಹ್ಮನು ಅಂಜಲಿಬದ್ಧನಾಗಿ, ಎಲೈ ಗಣನಾಥರೇ, ನನ್ನ ಸೃಷ್ಟಿ ಕಾರ್ಯವನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ಅನುಗ್ರಹಿಸಿ ಕಾಪಾಡಬೇಕು ಅಂತ ಪ್ರಾರ್ಥಿಸಲು ಗಣಪತಿಯು ಹಾಗೆ ಆಗಲಿ ತಥಾಸ್ತು ಎಂದು ಅವನು ಕೊಟ್ಟ ಮೋದಕವನ್ನು ಸ್ವೀಕರಿಸಿ ಬ್ರಹ್ಮನನ್ನು ಹರಸಿ ಸಂತುಷ್ಟನಾಗಿ ತನ್ನ ಪತ್ನಿಯರಾದ ಸಿದ್ಧಿ ಬುದ್ಧಿಗಳ ಸಮೇತವಾಗಿ ಮೂಷಕ ವಾಹನವನ್ನೇರಿ ಲೋಕ ಸಂಚಾರ
ಮಾಡುತ್ತಾ ಚಂದ್ರಲೋಕಕ್ಕೆ ಬಂದು ಉತ್ಸಾಹದಿಂದ ಸ್ವೇಚ್ಛೆಯಾಗಿ ಸಂಚರಿಸುತ್ತಿದ್ದನು. ಆಗ ಸೌಂದರ್ಯ ಸಂಪನ್ನನಾಗಿದ್ದ ಚಂದ್ರನು ಗಣಪತಿಯನ್ನು ನೋಡಿ ಹಾಸ್ಯ ಮಾಡಿ ನಕ್ಕನು. ಅದನ್ನು ಕಂಡು ಗಣಪತಿಗೆ ಮಹಾಕೋಪ ಉಂಟವಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ದುರುದುರನೆ ಚಂದ್ರನನ್ನು ನೋಡಿ, ಎಲೈ ಮದಾಂಧನ ಚಂದ್ರನೇ, ನಿನ್ನ ಗರ್ವವನ್ನು ನಾನು ಬಲ್ಲೆ. ನನ್ನನ್ನು ಹಾಸ್ಯ ಮಾಡೋದಕ್ಕೆ ತಕ್ಕ ಫಲವನ್ನು ನೀನು ಅನುಭವಿಸದೇ ಇರಲಾರೆ. ಇಂದಿನಿಂದ ನಿನ್ನ ಸೌಂದರ್ಯವು ಕುಂದಿ ಹೋಗಲಿ. ನೀನು ಮೃಗಲಾಂಚನ್ನಾಗಿ ಬಾಳು. ಅಲ್ಲದೆ ಭಾದ್ರಪದ ಶುದ್ಧಿ ಚೌತಿ ದಿನ ಯಾರನ್ನಿಂದ ನೋಡಿರೋ ಅವರಿಗೆ ಇಲ್ಲದ ಮಿಥ್ಯಾಪವಾದ ಉಂಟಾಗಲಿ. ಇದು ನನ್ನ ಶಾಪವೆಂದು ಹೇಳಿದನು. ಆದ ಕಾರಣ ಚಂದ್ರನಿಗೆ ಶಾಪ ಉಂಟಾಯಿತು. ಹೀಗೆ ತನಗೆ ಬಂದ ಶಾಪಕ್ಕೆ ಹೆದರಿ ಚಂದ್ರನು ಕಂಗೆಟ್ಟು ಕಮಲ ಮಧ್ಯದಲ್ಲಿ ಅಡಗಿಕೊಂಡನು. ಅಲ್ಲಿಂದ ಮುಂದೆ ಚಂದ್ರನ ಪ್ರಕಾಶವೇ ಇಲ್ಲದಂತಾಗಲು ಅಮೃತಪಾನ ಜೀವಿಗಳಾದ ದೇವತೆಗಳಿಗೆ ಚಂದ್ರನಿಲ್ಲದ ಕಾರಣ ಆಹಾರವೇ ಇಲ್ಲದಂತಾಯಿತು. ಇದರಿಂದ ಅವರು ಬಾಳುವಾಗಿ ನೊಂದು ಎಲ್ಲರೂ ಒಟ್ಟಾಗಿ ಸೇರಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕಂಡು ಚಂದ್ರನ ಪ್ರಕಾಶವೇ ಇಲ್ಲದ ಕಾರಣ ನಮಗೆ ಉಂಟಾಗಿರುವ ಕಷ್ಟವನ್ನು ವಿವರಿಸಿ ಹೇಳಿಕೊಂಡು ಗಣಪತಿಯಿಂದ ಚಂದ್ರನಿಗೆ ಶಾಪ ಬಂದ ವಿಧವನ್ನು ವಿವರಿಸಿ ಹೇಳಿದನು. ಅದನ್ನು ಕೇಳಿ ಬ್ರಹ್ಮನು, ಎಲೈ ದೇವತೆಗಳ, ಗಣಪತಿಯು ಕೊಟ್ಟ ಶಾಪವು ಅವನಿಂದಲೇ ಪರಿಹಾರವಾಗಬೇಕಲ್ಲದೆ ಮತ್ತಾರಿಂದಲೂ ಸಾಧ್ಯವಾಗಲಾರದು. ತ್ರಿಮೂರ್ತಿಗಳು ಕೂಡ ಅವನನ್ನು ಪೂಜಿಸುತ್ತಿರುವರು. ಆದ ಕಾರಣ ನೀವುಗಳು ಚಂದ್ರನಿಗೆ ಉಪದೇಶ ಮಾಡಿ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದರೆ ಅದರಿಂದ ವಿನಾಯಕನು ತೃಪ್ತನಾಗಿ ಚಂದ್ರನಿಗೆ ವಿಶಾಪವನ್ನು ಕೊಡುವನು. ಆ ಬಳಿಕ ನಿಮ್ಮ ಇಷ್ಟಾರ್ಥವು ಕೈಗೂಡುವುದು. ಭಾದ್ರಪದ ಶುದ್ಧ ಚೌತಿಯಲ್ಲಿ ಗಣಪತಿಯನ್ನು ಆರಾಧಿಸಬೇಕು. ಕೃಷ್ಣ ಪಕ್ಷದ ಚೌತಿಯಲ್ಲಿ ಪ್ರದೋಷ ಕಾಲಕ್ಕೆ ಸರಿಯಾಗಿ ಪೂಜೆಯನ್ನು ಪ್ರಾರಂಭಿಸಿ ಚಂದ್ರೋದಯವಾದ ಕೂಡಲೇ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ವ್ರತವನ್ನು ಮುಗಿಸಬೇಕು. ಚಿನ್ನದಿಂದ ಗಣಪತಿಯನ್ನು ಮಾಡಿ ಪೂಜಿಸಿ ಕಡುಬು, ಅರಿಶಿನ, ಪಕ್ವಾನ್ನ, ಪಾಯಸಗಳನ್ನು ನೈವೇದ್ಯ ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ನಂತರ ಪ್ರತಿಮೆಯನ್ನು ದಾನ ಮಾಡಬೇಕು. ಹೀಗೆ ದಾನ ಮಾಡಿದರೆ ಗಣಪತಿಯು ಪ್ರಸನ್ನಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸಲು ಎಂದು ಹೇಳಿದ ದೇವತೆಗಳೆಲ್ಲರೂ ಸಂತುಷ್ಟರಾಗಿ ಚಂದ್ರನ ಬಳಿಗೆ ಬಂದು ಬ್ರಹ್ಮದೇವನ ವಾಕ್ಯವನ್ನು ಅವರಿಗೆ ತಿಳಿಸಿ ಚಂದ್ರನ ಕೈಯಿಂದ ಸಿದ್ಧಿ ಬುದ್ಧಿ ಸಮೇತನಾದ ಗಣಪತಿಯನ್ನು ಪೂಜಿಸಿ ಆವಾಹನಾಗಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿದರು. ಹಾಗೆ ಪೂಜೆ ಮಾಡಿದ ಮೇಲೆ ಚಂದ್ರನಿಗೆ ಜ್ಞಾನೋದಯವಾಗಿ ಆತನು ಬಗೆ ಬಗೆಯ ವಿಧದಿಂದ ಗಣಪತಿಯನ್ನು ಸ್ತೋತ್ರ ಮಾಡಿ ಹೊಳುತ್ತಾ, ಅಜ್ಞಾನವಶದಿಂದ ನಾನು ನಿನ್ನನ್ನು ಹಾಸ್ಯ ಮಾಡಿದೆನು. ನನ್ನಿಂದ ಮಹಾಪರಾಧವಾಯಿತು. ಅದನ್ನು ಮನ್ನಿಸಿ ನನ್ನನ್ನು ಉದ್ಧಾರ ಮಾಡಬೇಕೆಂದು ನಮಸ್ಕರಿಸಿದನು. ಆಗ ಚಂದ್ರನ ಭಕ್ತಿಗೆ ಮೆಚ್ಚಿದವನಾದ ಗಣಪತಿಯು ಸಂತುಷ್ಟನಾಗಿ ನಿನಗೆ ಬೇಕಾದವರನ್ನು ಕೊಡುತ್ತೇನೆ ಎಂದು ಹೇಳಿದನು. ಆಗ ದೇವತೆಗಳೆಲ್ಲರೂ ಚಂದ್ರನಿಗೆ ನೀನು ಕೊಟ್ಟ ಶಾಪವನ್ನು ಪರಿಹರಿಸಬೇಕು, ಇದಕ್ಕಾಗಿ ನೀನು ಪ್ರಸನ್ನಾಗಿ ಅನುಗ್ರಹ ಮಾಡಬೇಕು ಎಂದು ಬೇಡಿಕೊಂಡರು. ಆಗ ಗಣಪತಿಯು ಮಂದಹಾಸಯುಕ್ತನಾಗಿಗೋ, ನಿಮ್ಮ ಭಕ್ತಿವಾಕ್ಯ ಮೆಚ್ಚಿ ನಾನು ವಿಶಾಪವನ್ನು ಕೊಡುತ್ತೇನೆ, ಸರ್ವರು ಕೇಳಿ. ಭಾದ್ರಪದ ಶುದ್ಧಿ ಚೌತಿಯಲ್ಲಿ ಚಂದ್ರನನ್ನು ನೋಡಿದವರು ಅಪವಾದಕ್ಕೆ ಗುರಿಯಾಗುವುದು ನಿಜ. ಆದರೆ ಶುದ್ಧ ವಿಧಿಯಲ್ಲಿ ಚಂದ್ರ ದರ್ಶನ ಮಾಡಿದವರಿಗೆ ಈ ದೋಷವಿಲ್ಲ ಎಂದು ಹೇಳಲು ಚಂದ್ರನು ಸಂತೋಷದಿಂದ ಗಣಪತಿಯನ್ನು ನೋಡಿ, ಎಲೈ ದೇವನೇ, ನಿನ್ನ ಪೂಜೆಗೆ ಯಾವ ದಿನ ಯೋಗ್ಯವಾದದ್ದು, ಅದನ್ನು ಹೇಗೆ ಮಾಡಬೇಕು ಅಂತ ಕೇಳಲು ಗಣಪತಿಯು ಕೃಷ್ಣ ಪಕ್ಷ ಚೌತಿ ದಿನ ಪ್ರದೋಷ ಕಾಲಕ್ಕೆ ನನ್ನ ಪೂಜೆಯನ್ನು ಮಾಡಿ ಕಡುಬುಗಳನ್ನು, ಮೋದಕಗಳನ್ನು ಪಾಯಸ ಸಮೇತವಾಗಿ ನೈವೇದ್ಯಕ್ಕಿಟ್ಟು ರೋಹಿಣಿ ಚಂದ್ರನನ್ನು ಪೂಜೆ ಮಾಡಬೇಕು. ಚಿನ್ನದಿಂದಲೂ ಶಕ್ತಿ ಇಲ್ಲದರೂ ಮಣ್ಣಿನಿಂದಲೂ ಗಣಪತಿಯನ್ನು ಮಾಡಿಸಿ ಪೂಜೆ ಮಾಡಿ ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಹೀಗೆ ಮಾಡಿದರೆ ಭಕ್ತರ ಕಷ್ಟಗಳೆಲ್ಲ ನಾಶವಾಗುವು. ಅದು ಅಲ್ಲದೆ ಛತ್ರ, ಭತ್ತ, ಗೋಧಿ ಮೊದಲಾದ ಧಾನ್ಯದ ಮೇಲೆ ಅಲಂಕರಿಸುವ ಕಲಶವನ್ನಿಟ್ಟು ಅದರಲ್ಲಿ ಚಿನ್ನದ ಪ್ರತಿಮೆಯನ್ನು ಹಾಕಿ ವಸ್ತ್ರಯುಗ್ಮಗಳನ್ನು ಹೊಸಿ ರಾತ್ರಿ 4 ಯಾಮಗೂ ಪೂಜಿಸುತ್ತಾ ಪ್ರತಿಯಾಮದಲ್ಲಿಯೂ ಹೊಸದಾದ ಕಡುಬುಗಳನ್ನು ನಿವೇದಿಸುತ್ತಾ ರಾತ್ರಿಯಲ್ಲಿ ಜಾಗರಣೆ ಮಾಡಿ ರಕ್ತವಸ್ತ್ರವನ್ನು ಧರಿಸಿ ಧರ್ಮಪತ್ನಿಯೊಂದಿಗೆ ಬ್ರಹ್ಮಚರ್ಯ ವ್ರತಿಯಾಗಿದ್ದು ಧೂಪ, ದೀಪ, ನೈವೇದ್ಯಗಳಿಂದ ಅರ್ಚಿಸಿ ಕಬ್ಬನ್ನು, ಕಡುಬನ್ನು ಹೋಮ ಮಾಡಿ ಮಂತ್ರಪುರಸ್ಸರಾಗಿ ಆ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಯಥೇಚ್ಛವಾಗಿ ದಕ್ಷಿಣೆಯನ್ನು ಕೊಟ್ಟು ಅನಂತರ ಮೌನದಿಂದ ಭೋಜನಕ್ಕೆ ಕುಳಿತು ಹುಳಿ, ಉಪ್ಪು, ಖಾರಗಳನ್ನು ವರ್ಜಿಸಿ ಮಧುರಾಹಾರವನ್ನು ಭುಜಿಸಬೇಕು. ಹೀಗೆ ಮಾಡಿದರೆ ನಾನು ಪ್ರಸನ್ನಾಗಿ ಅವರ ಕಷ್ಟ ನಷ್ಟಗಳೆಲ್ಲ ಕ್ಷಣ ಮಾತ್ರದಲ್ಲಿ ಪರಿಹರಿಸಬೇಕೆಂದು ಗಣಪತಿಯು ಚಂದ್ರನಿಗೆ ಹೇಳಿದನು. ಆದ್ರಿಂದ ಎಲೆ ಕೃಷ್ಣ ಭೂಮಿಯೇ, ಕೃಷ್ಣ ಸ್ವಾಮಿಯೇ, ಭಾದ್ರಪದ ಶುಕ್ಲ ಚತುರ್ಥಿ ದಿನ ಯಾರು ಚಂದ್ರದರ್ಶನವನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ಅವರಿಗೆ ಅಪವಾದವೆಂದಿಗೆ ತಪ್ಪಲಾಗಲಾರದು.
ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸ್ಯಮಂತೋಪಾಖ್ಯಾನವನ್ನು ಕೇಳಬೇಕು. ಆದ ಕಾರಣ ಸ್ಯಮಂತಕರ್ಮಂತೆ ಮಣಿಯನ್ನು ಕೇಳಿದವರ ಕಷ್ಟ ಪರಂಪರೆಗಳು ನಾಶವಾಗುವೆವು ಎಂದು ಗಣಪತಿಯು ಚಂದ್ರನಿಗೆ ಹೇಳಿದ ವ್ರತವನ್ನು ನಾರದರು ಹೇಳಲು ಶ್ರೀಕೃಷ್ಣ ಸ್ವಾಮಿ ಭಕ್ತಿಯಿಂದ ಕೇಳಿ ಗಣಪತಿಯನ್ನು ಪೂಜಿಸಿ ಅವನ ಪ್ರಸಾದದಿಂದ ತನಗೆ ಬಂದಿದ್ದ ಅಪವಾದವನ್ನು ನೀಗಿಸಿಕೊಂಡು ಸುಖಿಯಾದನು. ಆದ ಕಾರಣ ಇಲ್ಲ ಧರ್ಮರಾಯನೇ, ನೀನು ಕೂಡ ಶ್ರೇಷ್ಠವಾದ ಈ ವ್ರತವನ್ನು ಮಾಡಿ ಸುಖಿಯಾಗು ಎಂದು ಹೇಳಿದ ಸ್ಕಂದ ಪುರಾಣದ ಮೂಲವಾದ ವರಸಿದ್ಧಿ ವಿನಾಯಕ ವ್ರತದ ವೃತ್ತಾಂತದಲ್ಲಿ ಸ್ಯಮಂತಕೋಪಾಖ್ಯಾನಂ ಸಂಪೂರ್ಣಂ. ಶ್ರೀ 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 ಮಹಾಗಣಪತಿ ಪ್ರಸಾದ ಸಿದ್ಧಿರಸ್ತು ಶ್ರೀರಸ್ತು.